ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ರೀತಿಯ ಫ್ಲವರ್ ಪೆಟಲ್ ಡಿಸೈನ್ ತೋರಿಸ್ತೀನಿ. ಸುಮಾರು ಫ್ಲವರ್ ಪೆಟಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದರಲ್ಲಿ ಇದು ಒಂದು ನೋಡಿ, 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬೇಸ್ ಲೈನ್ಗೆ 6 ಎಳೆ ಥರ ತೊಗೊಂಡಿದ್ದೀನಿ. ಸೇಮ್ ಬೇಸ್ ಲೈನಲ್ಲಿ ನಾನು ಆಲ್ರೆಡಿ ಒಂದು ಬೇರೆ ಡಿಸೈನ್ ತೋರಿಸಿದ್ದೀನಿ. ಸೇಮ್ ಬೇಸ್ ಲೈನ್ ಯೂಸ್ ಮಾಡಿಕೊಂಡು ಮತ್ತೆ ನಾನು ಪೆಟಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ 2 ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ದಾರ ಮೇಲೆ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಒಟ್ಟು 3 ಬೀಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲೂ ಅಷ್ಟೇ ಸೆಂಟ್ರಲ್ಲೂ 3 ಬೀಡ್ ಬರುತ್ತೆ. ಈಗ ಮತ್ತೆ ಒಂದು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಅಥವಾ ಪರ್ಲ್ ಯಾವುದಾದ್ರೂ ಹಾಕ್ಕೊಳ್ಳೋಣ. ಇಲ್ಲಿ ಪರ್ಲ್ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈಗ ಅದೇ ರೀತಿ ಮಾಡ್ಕೋಬೇಕು. ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ ಲಾಕು, ಒಂದು ಸಿಂಗಲ್ ಕ್ರೋಶ. ಬೇಸ್ ಲೈನ್ ಇದೇ ರೀತಿ ಮಾಡ್ಕೋಬೇಕು. ಕಂಪ್ಲೀಟ್ ಬೇಸ್ ಲೈನ್ ಇದೇ ರೀತಿ ಮಾಡ್ಕೋಬೇಕು. ನೋಡಿ, ನಾನು ಸೇಮ್ ಬೇಸ್ ಲೈನು ಬೀಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ 3 ಬೀಡು ಮತ್ತು 3 ಚೈನು, ಒಂದು ಬಿಗ್ ಬೀಡು ಮತ್ತು 3 ಚೈನ್ ರೀತಿ ಹಾಕ್ಕೊಂಡು ನಾನು ಸೇಮ್ ಕಲರ್ ಬೀಡು 2 ಡಿಸೈನ್ಗಾಗುತ್ತೆ ಅಂತ ಬೀಡ್ ಕಲರ್ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಸಲ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಂದು ಸಲ ದಾರ ಸುತ್ತಕೊಂಡು 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ನೀಡಲ್ ಮೇಲಿರೋ 3 ದಾರನ ಎರಡನ್ನ ಒಂದು ಮಾಡ್ಕೊಳ್ಳಿ. ಒಟ್ಟು 3 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ, ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಅಲ್ಲಿ ಸೇಮ್ ಸಿಂಗಲ್ ಕ್ರೋಶ ಏನಿದೆಯೋ ಆ ಸಿಂಗಲ್ ಕ್ರೋಶ ಒಳಗಡೆ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಮತ್ತೆ ಸೇಮ್ ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಈ 2 ಚೈನ್ಗೆ ನಾವು ಕುಚ್ಚು ಹಾಕೋಣ. ನೆಕ್ಸ್ಟ್ ನೀಡಾದ್ಮೇಲೆ ದಾರ ಸುತ್ತಕೊಂಡು ಮತ್ತೆ ಸೆಕೆಂಡ್ ಬೀಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಕೂಡ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಇಲ್ಲಿ ನೀವು 3 ಡಬಲ್ ಕ್ರೋಶನಾದರೂ ಹಾಕ್ಕೊಳ್ಳಿ, 4 ಆದರೂ ಹಾಕ್ಕೊಳ್ಳಿ. ಬೀಡ್ ಡಿಸ್ಟೆನ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದಷ್ಟು ಒತ್ತಾಗಿ ಕಾಣುತ್ತೆ, ಅಷ್ಟೊಂದು ನೀಟಾಗಿ ಕಾಣಲ್ಲ ಫಿನಿಶಿಂಗು. ಹಾಗಾಗಿ 3 ಅಥವಾ 4 ಹಾಕ್ಕೊಂಡ್ರೆ ಸಾಕು. ಈ ರೀತಿ 3 ಡಬಲ್ ಕ್ರೋಶ ಮಾಡಿಕೊಂಡು ನಾನು ಇದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 6 ಎಳೆ ತೊಗೊಳ್ಳಿ. ಈಗ ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಆ 3 ಚೈನ್ಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ನೀವು ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. 3 ಅಥವಾ 4 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಅಥವಾ 4 ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಸೇಮ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಬೀಡ್ ಹಿಂಭಾಗದಲ್ಲಿ ಒಂದು ಥ್ರೆಡ್ ಲೈನ್ ಇದೆಯಲ್ಲ, ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನಂತರ 2 ಚೈನ್
ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೂ ಕೂಡ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಇಲ್ಲೂ ಅಷ್ಟೇ ನೀವು 5 ಅಥವಾ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೋದು. ಬೀಡ್ ಸೈಜು ಚಿಕ್ಕದಾಗಿದ್ದರೆ ನೀವು 5 ಡಬಲ್ ಕ್ರೋಶೆ ಕಂಬಗಳು ಸಾಕು ಅನಿಸುತ್ತೆ. ಬೀಡ್ ಸೈಜ್ ಏನಾದರೂ ದೊಡ್ಡದಾಗಿದ್ದು ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ನೀವು 6 ಮಾಡ್ಕೊಳ್ಳಿ. ಇಷ್ಟೇ, ಅಷ್ಟು ಅದು ನಿಮಗಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಮಾಡ್ಕೋಬೇಕು ಅಂತ. ಮತ್ತು ಈಗ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಎಗೈನ್ 2 ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಪೆಟಲ್ ರೀತಿ ಬರ್ತವೆ. ಒಂದು ಬೀಡ್ ಬರುತ್ತೆ, ಸೆಂಟ್ರಲ್ ಬರುತ್ತೆ ಬೀಡ್, ಬಟ್ಟೆಗೆ ಅಟ್ಯಾಚ್ ಆಗಿ ಬರಲ್ಲ, ಮೇಲೆ ಬರುತ್ತೆ ಬೀಡ್. ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಒಂದೇ ಥರ ಟ್ರೈ ಮಾಡೋದಕ್ಕಿಂತ ಈ ಥರನೂ ಒಮ್ಮೆ ಇರಲಿ ಅಂತ ಮಾಡಿರೋದು. ನೋಡಿ ಇಷ್ಟ ಆಗಿದೆ ಅಂದ್ಕೊಂಡ್ರೆ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ಈಗ ನೆಕ್ಸ್ಟು ಅಲ್ಲಿ ಸಿಂಗಲ್ 2 ಚೈನ್ ಹಾಕ್ಕೊಂಡು ಲಾಸ್ಟು ಸಿಂಗಲ್ ಕ್ರೋಶೆ ಮಾಡಿ ನಂತರ ಅಲ್ಲಿಂದ 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಈಗ ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ಈ 2 ಚೈನು ನಮಗೆ ಕುಚ್ಚು ಹಾಕಲಿಕ್ಕೆ. ನೆಕ್ಸ್ಟು 2 ಬೀಡ್ ಮತ್ತು ಸೆಕೆಂಡ್ ಬೀಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಸಿಂಗಲ್ ಕ್ರೋಶೆ ಒಳಗಡೆ ಮತ್ತೆ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶೆ ಕಂಬ ಮಾಡಿದೆ. ತುಂಬ ಅದು ಥರ ಒಂದ್ರ ಮೇಲೆ ಒಂದು ಕೂತ್ಕೊಳ್ತಿತ್ತು. ಸೊ ಹಂಗಾಗಿ ನಾನು ಮತ್ತೆ 3 ಮಾಡಿ ಟ್ರೈ ಮಾಡಿ ನೋಡಿದೆ. ಸೊ ಏನಫ್ ಅನ್ನಿಸ್ತು, ಹಾಗಾಗಿ 3 ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಇಲ್ಲಿ ಕಂಬಗಳು ಅಷ್ಟೇ, ನೀವು ಬೀಡ್ ಸೈಜ್ ನೋಡಿಕೊಂಡು ಒಂದು 3 ಚೈನ್ ಗ್ಯಾಪ್ ನೋಡಿಕೊಂಡು ನೀವು ಕಂಬಗಳನ್ನ ಹಾಕ್ಕೊಳ್ಳಿ. 4 ಅಥವಾ 3 ಕಂಬಗಳು ಹಾಕಿದರೆ ಸಾಕು. ಈಗ 2 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದೇ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ ಲೈನ್ ಒಳಗಡೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈಗ ಕಂಬಗಳು ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ಅದೇ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು 2 ಚೈನ್ ಮತ್ತು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. 3 ಪೆಟಲ್ ರೀತಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಒಂದೇ ಥರ ಟ್ರೈ ಮಾಡಿರ್ತೀವಿ ಅಂತ ನಾನು ಈ ರೀತಿಯೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿದ್ದೀನಿ. ಇದಕ್ಕೆ ಕುಚ್ಚು ಬರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ಈಗ ಲಾಸ್ಟ್ ಪೆಟಲ್ ಆದಮೇಲೆ 2 ಚೈನ್ ಹಾಕ್ಕೊಂಡು
ಸೇಮ್ ಪ್ಲೇಸಲ್ಲಿ ಅಂದರೆ 3 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಮಾಡಿ ನಂತರ 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಬೇಸ್ ಲೈನಿಗೆ ಮಾತ್ರ ಬೀಡ್ ಬರುತ್ತೆ, ಮೇಲೆ ಏನು ಆರ್ಚ್ ಬರುತ್ತೋ ಡಿಸೈನು ಅದಕ್ಕೆ ನಾನು ಬೀಡ್ ಯೂಸ್ ಮಾಡ್ಕೊಂಡಿಲ್ಲ. ನೀವು ಬೇಸ್ ಲೈನ್ಗೆ ಬೀಡ್ ಹಾಕಿಲ್ಲ ಅಂದರೆ ಬೀಡ್ ಮೇಲೆ ಬೀಡ್ ಹಾಕ್ಕೋಬೋದು. ನೋಡಿ ಈ ರೀತಿ ಬರುತ್ತೆ ಕಂಪ್ಲೀಟ್ ಆದಮೇಲೆ. ಇದಕ್ಕೆ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿ ಕಾಣುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.